ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಕೂಡ ಈಗ ಸ್ವಲ್ಪ ದಿನ ಒಂದು 2-3 ದಿನದಿಂದ ನೋಡ್ತಾ ಇರ್ತೀರ ನ್ಯೂಸ್ಗಳಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್‌ಗಳಲ್ಲಾಗಿರ್ಬೋದು. ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಈಗ ಒಂದು ಬಿ-ಪಿ-ಎಲ್ ಕಾರ್ಡ್‌ಗಳು ಏನೇನು ಇದ್ದಾವೆ, ಸುಮಾರು ಜನದ್ದು ಬಿ-ಪಿ-ಎಲ್ ಕಾರ್ಡ್‌ಗಳನ್ನ ರದ್ದು ಮಾಡುವಂಥದ್ದು ಅಥವಾ ಬಿ-ಪಿ-ಎಲ್ ಕಾರ್ಡ್ ಇರುವಂಥದ್ದನ್ನ ಅದನ್ನ ಎ-ಪಿ-ಎಲ್ ಕಾರ್ಡ್‌ಗೆ ಆಟೋಮೆಟಿಕ್ ಆಗಿ ಅದನ್ನ ಕನ್ವರ್ಟ್ ಮಾಡಿರುವಂಥದ್ದು. ಯಾವುದೇ ಥರ ಇನ್ಫಾರ್ಮೇಷನ್‌ನ ಕೊಡದೆ ಈ ಥರ ಕೆಲಸನ ಮಾಡಿದ್ದಾರೆ. ಒಂದಷ್ಟು ಮಾಹಿತಿಗಳು ಬರ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಈ ಸರ್ಕಾರದವರು ಇವಾಗ ಈ ಒಂದು ಕಾನೂನನ್ನ ಹೊಸದಾಗಿ ಏನೇನೋ ರೂಲ್ಸ್‌ನ ಮಾಡ್ತಿರೋದಕ್ಕೆ ರೀಸನ್ ಬಂದ್ಬಿಟ್ಟು ಒಂದಷ್ಟು ಕಾರಣಗಳಿದಾವೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನು ಗೃಹಲಕ್ಷ್ಮಿ ಅಂತ ಅಂದ್ಬಿಟ್ಟು ಯೋಜನೆ ಅಂತ ಮಾಡಿದ್ರು ಸ್ಟಾರ್ಟಿಂಗು. ಅದರಿಂದ ಏನು ಪ್ರತಿ ಮಹಿಳೆಯರಿಗೆ ಅಕೌಂಟ್‌ಗೆ ₹2,200 ಅಮೌಂಟನ್ನ ಹಾಕ್ತಾ ಇದ್ರು. ಆ ಅಮೌಂಟನ್ನ ಹಾಕೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಥವಾ ಅದು ಕೊಡ್ತಿರುವಂಥ ಅಮೌಂಟಿನ ಪ್ರಮಾಣ ಏನಿದೆ, ಆ ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಏನಾದರೂ ಒಂದು ರೀಸನ್ ಹುಡುಕೋಕ್ಕೆ ಈ ಥರ ಒಂದು ಗೌರ್ಮೆಂಟ್ ಅವರು, ಕಾಂಗ್ರೆಸ್ ಸರ್ಕಾರ ಈ ಥರ ಒಂದು ಹೊಸದಾಗಿ ಒಂದು ಕಾನೂನನ್ನ ರೂಲ್ಸ್‌ನ ಮಾಡಿದ್ದಾರೆ. ಸುಮಾರು ಜನದ್ದು ಒಂದು ಏನಿದೆ ಬಿ-ಪಿ-ಎಲ್ ಕಾರ್ಡ್ ಏನಿದೆ, ಅವರು ಆ ಬಿ-ಪಿ-ಎಲ್ ಕಾರ್ಡ್‌ನ ತಗೊಳ್ಳೋದಕ್ಕೆ ಅರ್ಹರಿದ್ದರೂ ಕೂಡ ಅವರು ಸುಮಾರು ಜನ ಬಡವರದ್ದು ಕೂಡ ಬಿ-ಪಿ-ಎಲ್ ಕಾರ್ಡ್‌ನ ರದ್ದು ಮಾಡೋದು ಅಥವಾ ಬಿ-ಪಿ-ಎಲ್ ಕಾರ್ಡ್ ಇರೋದನ್ನ ಎ-ಪಿ-ಎಲ್ ಕಾರ್ಡ್‌ಗೆ ಕನ್ವರ್ಟ್ ಆಗಿರೋದು ಸುಮಾರು ಜನದ್ದು ಇವಾಗ ಬೆಳಕಿಗೆ ಬರ್ತಿರುವಂಥ ವಿಷಯ ಅದು. ನ್ಯೂಸ್ ಚಾನೆಲ್‌ಗಳನ್ನ ನೋಡ್ತಾ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಬಿ-ಪಿ-ಎಲ್ ಕಾರ್ಡು ಯಾರ್ಯಾರ್ದು ಕ್ಯಾನ್ಸಲ್ ಆಗುತ್ತೆ, ಯಾವ ರೀಸನ್‌ಗೆ ಕ್ಯಾನ್ಸಲ್ ಆಗುತ್ತೆ. ಆಗಿರುವಂಥವ್ರದ್ದು ಗೃಹಲಕ್ಷ್ಮಿ 15ನೇ ಕಂತು ಏನು ಗೃಹಲಕ್ಷ್ಮಿ ಅಮೌಂಟ್ ಏನು ಬರಬೇಕಿತ್ತು, ಆ ಅಮೌಂಟು ಕ್ಯಾನ್ಸಲ್ ಆಗಿರೋರ್ದು ಅಥವಾ ಬಿ-ಪಿ-ಎಲ್ ಕಾರ್ಡಿಂದ ಎ-ಪಿ-ಎಲ್ ಕಾರ್ಡ್‌ಗೆ ಕನ್ವರ್ಟ್ ಏನಾದ್ರು ಆಗಿದೆ. ಅವ್ರಿಗೆ ಇಷ್ಟು ದಿನ ಬರ್ತಿತ್ತು, ಆದರೆ ಇನ್ನು ಮುಂದೆ ಅಮೌಂಟ್ 15ನೇ ಕಂತಿನ ಅಮೌಂಟಿಂದ ಬರುತ್ತಾ ಇಲ್ವೋ ಗೃಹಲಕ್ಷ್ಮಿ ಅಮೌಂಟ್ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್‌ನ ಮೊದಲ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ಚಾನಲ್‌ನ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೆಲ್ಲರೂ ಕೂಡ ಆಗಲೇ ಹೇಳ್ದಂಗೆ ನೀವೆಲ್ಲರೂ ಕೂಡ ಒಂದು ನ್ಯೂಸನ್ನು ಒಂದು 2-3 ದಿನದಿಂದ ನೋಡ್ತಿರ್ತೀರಾ. ಬರ್ತಾ 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 ಒಂದು ಏನು ಬಿ-ಪಿ-ಎಲ್ ಕಾರ್ಡ್‌ನ ರದ್ದು ಮಾಡುವಂಥ ಸಂಖ್ಯೆ ಅಥವಾ ಬಿ-ಪಿ-ಎಲ್ ಕಾರ್ಡಿಂದ ಎ-ಪಿ-ಎಲ್ ಕಾರ್ಡ್‌ಗೆ ಕನ್ವರ್ಟ್ ಮಾಡ್ತಿರುವಂಥ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ರೀಸನ್ ಬಂದ್ಬಿಟ್ಟು ಏನಪ್ಪ ಹೇಳ್ತಾರೆ, ಜನಗಳು ಏನಪ್ಪ ಮಾತಾಡ್ಕೊಳ್ತಿದ್ದಾರೆ ಅಥವಾ ವಿರೋಧ ಪಕ್ಷಗಳು ಏನು ಮಾತಾಡ್ಕೊಳ್ತಿದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದ ಹತ್ರ ಯಾವುದೇ ರೀತಿ ಹಣ ಎಲ್ಲ ಇಲ್ಲ. ಸಾಲ ಮಾಡಿ ಇಲ್ಲಿ ತನಕ ಮಾತು ಕೊಟ್ಬಿಟ್ಟಿದ್ದೀವಿ ಅನ್ನೋ ಒಂದು ರೀಸನ್‌ಗೆ ಸಾಲ ಮಾಡಿಬಿಟ್ಟು ಸರ್ಕಾರದ ಹತ್ರ ಅಮೌಂಟ್ ಇಲ್ಲ ಅಂದ್ರೂ ಕೂಡ ಸಾಲ ಮಾಡಿ ಅವರು ಸಾಲದ ಸಿಗಾಕೊಂಡು ಈ ಥರ ಒದ್ದಾಡ್ತಿದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡ್ಬೇಕಲ್ಲ ದಾರಿ ಅಂತೇಳಿ ಈ ಥರ ಒಂದು ಗಿಮಿಕ್‌ಗಳನ್ನ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಅಥವಾ ವಿರೋಧ ಪಕ್ಷದವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿರುವಂಥದ್ದು. ಇದು ನ್ಯಾಚುರಲ್ ಆಗಿ ಇದು ಬಂದೇ ಬರುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇಷ್ಟು ದಿನ ಇಲ್ದಿರೋದು ರೂಲ್ಸು ಇವಾಗ ಇದಕ್ಕಿದಂಗೆ ಅದು ಇದು ಅಂತ ಏನೋ ಹುಡುಕಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಈ ಒಂದು ಏನು ಥಾಟ್ ಬರುವಂಥದ್ದು ತಲೆಗೆ. ನ್ಯೂಸ್ ಚಾನೆಲ್‌ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಒಂದಷ್ಟು ಜನ ತುಂಬ ಬಡವರುಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ರೇಷನ್ನ ಬಿ-ಪಿ-ಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಅವರು ಪ್ರತಿ ತಿಂಗಳು ಸರ್ಕಾರದಿಂದ ಬರುವಂಥ ಅಕ್ಕಿ ಆಗಿರ್ಬೋದು, ರೇಷನ್ ಏನೇನು ಬರುತ್ತೆ, ಅದನ್ನ ನಂಬ್ಕೊಂಡು ಒಂದಷ್ಟು ಜನದ್ದು ಕುಟುಂಬಗಳು ಜೀವನ ನಡೆಸ್ತಾ ಇರುತ್ತೆ. ಆದರೆ ನಾನು ಮೊನ್ನೆ ಒಂದು ಟಿವಿಯಲ್ಲಿ ನೋಡಿದೆ, ಒಬ್ಬರು ಮಹಿಳೆ ಕೂಡ ತುಂಬ ಬಿಕ್ಕಿ ಅಂದರೆ ಅಳ್ತಾ ಇದ್ರು. ಆ ಟಿವಿಲಿ ಕೂಡ ಅದನ್ನು ತೋರಿಸು, ನೀವೆಲ್ಲರೂ ಕೂಡ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಅವ್ರಿಗೆ ಡಿಪೆಂಡ್ಸ್ ಅವ್ರಿಗೆ ಆ ಒಂದು ಮನೆ ರೇಷನಿಂದ ಏನು ಅಮೌಂಟ್ ಬಿ-ಪಿ-ಎಲ್ ಕಾರ್ಡ್‌ಗೆ ಏನು ಬರ್ತಿತ್ತು ಅಕ್ಕಿ, ಅದು ತುಂಬಾನೇ ಮುಖ್ಯ ಆಗಿತ್ತು. ಆದರೆ ಅವ್ರದ್ದು ಕೂಡ ಅವ್ರದ್ದು ಯಾವುದೇ ಥರದ್ದು ಅವ್ರಿಗೂ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ಆಗಿರ್ಬೋದು, ಯಾವುದೇ ಥರ ಗೌರ್ಮೆಂಟ್ ಕೆಲಸದಲ್ಲಿ ಯಾರೂ ಇಲ್ಲ, ಟ್ಯಾಕ್ಸ್‌ನ ಇದು ಮಾಡ್ತಿರೋದು ಆಗಿರ್ಬೋದು, ಅಥವಾ ಅವ್ರ ಹತ್ರ ಯಾವುದೇ ಥರ ವೆಹಿಕಲ್‌ಗಳಿಲ್ಲ, 4 ವೀಲರ್ ಇರಲಿ, 2 ವೀಲರ್ ಗಾಡಿನೂ ಕೂಡ ಅವ್ರ ಹತ್ರ ಇಲ್ಲ. ಹೀಗಿರ್ಬೇಕಾದ್ರೆ ಅವ್ರದನ್ನು ಕೂಡ ಬಿ-ಪಿ-ಎಲ್ ಕಾರ್ಡನ್ನು ಎ-ಪಿ-ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ವಿತೌಟ್ ಎನಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರದವ್ರು ಈ ಥರ ಮಾಡಿದ್ದಾರೆ. ಓಕೆನಾ. ಆ ಸರ್ಕಾರದವ್ರು ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಯಾವುದೇ ಥರ ನೋಡದೆ ಮಾಡದೆ ಎಲ್ಲಾರ್ದೂ ಕೂಡ ಬಿ-ಪಿ-ಎಲ್ ಕಾರ್ಡ್‌ನ ರದ್ದು ಮಾಡೋದಾಗಿರ್ಬೋದು ಅಥವಾ ಬಿ-ಪಿ-ಎಲ್ ಕಾರ್ಡಿಂದ ಎ-ಪಿ-ಎಲ್ ಕಾರ್ಡ್‌ಗೆ ಚೇಂಜ್ ಮಾಡೋದಾಗಿರ್ಬೋದು. ನಾವು ಬೇಕು ಅಂತ ಮಾಡ್ತಿಲ್ಲ. ಅದು ಸರ್ವರ್ ಎರರ್ ಇರೋದ್ರಿಂದ ಅಥವಾ ಏನು ತಾಂತ್ರಿಕ ದೋಷ ಏನೋ ಇರೋದ್ರಿಂದ ಆ ಥರ ಆಗಿರ್ಬೋದು ಒಂದಷ್ಟು ಜನದ್ದು. ಆದರೆ ಖಂಡಿತವಾಗ್ಲೂ ಕೂಡ ಬರೋ ದಿನಗಳಲ್ಲಿ ಈ ಯಾರ್ಯಾರ್ದು ಬಿ-ಪಿ-ಎಲ್ ಕಾರ್ಡ್ ರದ್ದಾಗಿದೆ ಅಥವಾ ಬಿ-ಪಿ-ಎಲ್ ಕಾರ್ಡಿಂದ ಎ-ಪಿ-ಎಲ್ ಕಾರ್ಡ್‌ಗೆ ಕನ್ವರ್ಟ್ ಆಗಿದೆ, ಅವರೆಲ್ಲರ ಮನೆಗೂ ಕೂಡ ನಮ್ಮ ಅಧಿಕಾರಿಗಳು ನಾವು ಒಂದು ಟೀಮನ್ನು ಇದಕ್ಕೆ ರಚನೆ ಮಾಡಿದ್ದೀವಿ. ಆ ಟೀಮ್‌ನ ಇರ್ತಾರೆ. ಬಿ-ಪಿ-ಎಲ್ ಕಾರ್ಡ್ ರದ್ದಾಗಿರುವಂಥ ಮನೆಗಳಿಗೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾರೆ. ಓಕೆನಾ. ಪರಿಶೀಲನೆಯನ್ನು ಮಾಡಿ ನಾವು ಒಂದಷ್ಟು ಮಾಡಿದ್ದೀವಿ. ಏನಕ್ಕೆ ಬಿ-ಪಿ-ಎಲ್ ಕಾರ್ಡ್ ಯಾರ ಹತ್ರ ಮಾತ್ರ ಇರಬೇಕು, ಬಿ-ಪಿ-ಎಲ್ ಕಾರ್ಡ್ ಯಾರಿಗೆ ಸಿಗಬೇಕು,
ಅವ್ರಿಗೆ ಮಾತ್ರ ಸಿಗಬೇಕು. ಸೊ ಅದರಿಂದ ಅದಕ್ಕೊಂದಷ್ಟು ರೂಲ್ಸ್ಗಳನ್ನ ಮಾಡಿದ್ವಿ. ಸೊ ಏನಪ್ಪ ರೂಲ್ಸ್ ಅಂತ ಹೇಳಿದ್ರೆ, ನಿಮ್ಮದು ಇನ್ಕಮ್ ಬಂದ್ಬಿಟ್ಟು ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಮಿನಿಮಮ್ 1 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಯಾರು ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ರಿಟೈರ್ಡ್ ಆಗಿರಬಾರ್ದು, ಅಥವಾ ಈಗಲೂ ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಯಾರು ಆಗಿರಬಾರ್ದು. ಮತ್ತು ಅವ್ರದ್ದು IT ರಿಟರ್ನ್ ಪೇ ಮಾಡೋ ಥರ ಆ ಥರದ್ದು ಇರ್ಬೋದು, ಆ ಥರದ್ದು ಯಾರು ಮಾಡಿರಬಾರ್ದು. ಮತ್ತು ಅವ್ರ ಹತ್ರ 4 ವೀಲರ್ ಗಾಡಿಗಳು, ವೈಟ್ ಬೋರ್ಡ್ 4 ವೀಲರ್ ಗಾಡಿಗಳು ಯಾರಾದರೂ ಇದೆ ಅಂತ ಹೇಳಿದ್ರೆ, ಸೊ ಅಂಥವ್ರದ್ದು ಕೂಡ BPL ಕಾರ್ಡ್ ರದ್ದಾಗತ್ತೆ. ಸೊ ಈ ಥರದ್ದೆಲ್ಲ ಯಾವುದೂ ನಮ್ಮ ಹತ್ರ ಇಲ್ಲ, ಅದನ್ನು ಕೂಡ ರದ್ದಾಗಿದೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವು ಒಂದು ಅಧಿಕಾರಿಗಳು ಮನೆಗೆ ಹೋಗಿ ಸೊ ಅವ್ರನ್ನ ಪರಿಶೀಲನೆ ಮಾಡ್ತಾರೆ. ಮತ್ತು ಜಾಗನೂ ಅಷ್ಟೇ 1000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಸ್ವಂತ ಜಾಗನ ಇಟ್ಕೊಂಡಿರಬಾರ್ದು. ಸೊ ಇದನ್ನೆಲ್ಲ ವೆರಿಫಿಕೇಶನ್ ಮಾಡಿ, ಸೊ ಅವ್ರದ್ದೇನಾದರೂ ಎಲಿಜಿಬಿಲಿಟಿ ಇದ್ದಾರೆ BPL ಕಾರ್ಡ್ಗೆ ಅಂತ ಹೇಳಿದಾಗ ತಿರ್ಗಾ ಅವ್ರಿಗೆ BPL ಕಾರ್ಡ್ನ ಕೊಡುವಂಥ ಕೆಲಸನ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಈ ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, BPL ಕಾರ್ಡ್ನ ರದ್ದು ಮಾಡೋದಾಗಿರ್ಬೋದು, ಅಥವಾ BPL ಕಾರ್ಡಿಂದ APL ಕಾರ್ಡ್ಗೆ ಅದನ್ನು ಚೇಂಜ್ ಮಾಡೋದಾಗಿರ್ಬೋದು, ಈ ಕೆಲಸನ ಮಾಡಿರೋದು. ಹತ್ತತ್ರ ಕರ್ನಾಟಕದಲ್ಲಿ 11 ಲಕ್ಷ ಜನದ್ದು BPL ಕಾರ್ಡ್ಗಳನ್ನ ರದ್ದು ಮಾಡೋದಾಗಿರ್ಬೋದು, ಅಥವಾ BPL ಕಾರ್ಡ್ನ APL ಕಾರ್ಡ್ಗೆ ಚೇಂಜ್ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಒಂದು ಇನ್ಫಾರ್ಮೇಷನ್ ಕೊಡದೆ ಕೂಡ ಈ ಥರ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದು ಸರ್ಕಾರದವರೇ ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತಂದ್ರೂ ಕೂಡ ಜನಸಾಮಾನ್ಯರುಗಳಿಗೆ ಅವರ ಒಂದು ತಲೆಗೆ ಅವ್ರಿಗೆ ಒಂದು ವಿಷಯನ ತಲುಪಿಸಿ ಆಮೇಲಿಂದ ಯಾವುದೇ ಒಂದು ಕೆಲಸನೂ ಕೂಡ ಅವರು ಮಾಡಬೇಕಾಗತ್ತೆ. ಸೊ ಆದರೆ ಇಲ್ಲಿ ಆ ಥರದ್ದು ಯಾವುದೋ ಕೆಲಸನೂ ಮಾಡ್ತಿಲ್ಲ. ಸೊ ಅವ್ರಿಗೆ ಇಷ್ಟ ಬಂದಂಗೆ ರೂಲ್ಸ್ನ ಅವ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರೋದು. ಎಲ್ಲರಿಗೂ ಕೊಡಿ BPL ಕಾರ್ಡ್ ಅಂತ ಹೇಳ್ತಿಲ್ಲ. BPL ಕಾರ್ಡು ಯಾರ್ಯಾರು ಶ್ರೀಮಂತರುಗಳು ಇರ್ತಾರೆ, ಇವಾಗಲೂ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಶ್ರೀಮಂತರುಗಳು ಅವ್ರ ಹತ್ರ ಎಲ್ಲರ ಥರ ಫೆಸಿಲಿಟಿಗಳು ಇರುತ್ತೆ, ಆದರೆ ಅವ್ರಿಗೆ BPL ಕಾರ್ಡ್ನ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಅವ್ರು BPL ಕಾರ್ಡ್ನ ಯೂಸ್ ಮಾಡ್ಕೊಂಡು ಸರ್ಕಾರದಿಂದ ಬರುವಂಥ ಒಂದಷ್ಟು ಫೆಸಿಲಿಟಿಗಳನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅಂಥವ್ರದನ್ನ BPL ಕಾರ್ಡ್ನ ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಅಥವಾ APL ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದಾಗಿರ್ಬೋದು. ಸೊ ಈ ಥರದನ್ನು ಮಾಡಿದ್ರೆ ತೊಂದರೆ ಇಲ್ಲ. ಆದರೆ BPL ಕಾರ್ಡ್ನೇ ನಂಬ್ಕೊಂಡಿರುವಂಥ BPL ಕಾರ್ಡ್ ಮೇಲೆ ಅವ್ರಿಗೆ ಏನೇ ಒಂದು ಫೆಸಿಲಿಟಿಗಳು ತುಂಬ ಬಡವರು ಇರ್ತಾರೆ. ಸೊ ಅಂಥವ್ರದ್ದು ಕೂಡ BPL ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ನಿಮಗೆ ನಿಮ್ಮ BPL ಕಾರ್ಡು ಕ್ಯಾನ್ಸಲ್ ಆಗಿದೆ, ಅಥವಾ BPL ಕಾರ್ಡಿಂದ APL ಕಾರ್ಡ್ಗೆ ಚೇಂಜಸ್ ಆಗಿದೆ ಅಂತ ನೋಡಬೇಕು, ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಆರಾಮಾಗಿ ನೀವು ಮನೇಲೇ ಕೂತ್ಕೊಂಡು ಮೊಬೈಲ್ನಲ್ಲೇ, ನಿಮ್ಮ ಹತ್ರ ಇರುವಂಥ ಮೊಬೈಲ್ನಲ್ಲೇ ತಿಳ್ಕೊಬೋದು. ಸೊ ಅದು ಯಾವ ಥರ ತಿಳ್ಕೊಳ್ಳೋದು ಅನ್ನೋದಕ್ಕೆ ಒಂದು ವಿಡಿಯೋನ ನನ್ನ ಚಾನಲ್ನಲ್ಲಿ, ಈ ಒಂದು ಚಾನಲ್ನಲ್ಲಿ ಮಾಡಿ ಹಾಕಿದ್ದೀನಿ. ಮೇಲ್ಗಡೆ ಒಂದು ಲಿಂಕ್ನ ಕೊಟ್ಟಿರ್ತೀನಿ ನಿಮಗೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಒಂದು BPL ಕಾರ್ಡು ರದ್ದಾಗಿದೆ ಇಲ್ವಾ, ಅಥವಾ BPL ಕಾರ್ಡಿಂದ APL ಕಾರ್ಡ್ಗೆ ಚೇಂಜಸ್ ಏನಾದರೂ ಆಗಿದೆ ಅನ್ನೋದನ್ನು ನಿಮ್ಮ ಮನೇಲೆ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು ಸ್ನೇಹಿತರು. ಓಕೆನಾ? ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ಥರ ಎಲ್ಲ ಕಾನೂನು ಮಾಡೋದೇನಕ್ಕೆ? ಅವರು ಗ್ಯಾರಂಟಿಗಳನ್ನ ಕೊಟ್ಟಿರುವಂಥದ್ದು ಇವು ಸರ್ಕಾರದವ್ರು ಜನಗಳು ಯಾರಾದರೂ ಕೇಳಿದ್ರ? ಯಾರು ಬಂದು ಕೇಳಿರಲಿಲ್ಲ. ಇವರ ಒಂದು ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಎಲೆಕ್ಷನ್ಗೆ ಅಸ್ತ್ರವಾಗಿ ಒಂದು ಗ್ಯಾರಂಟಿಗಳನ್ನ ಅಸ್ತ್ರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ, ಇವರು ಅಧಿಕಾರ ಇರೋವರೆಗಾದರೂ ಆ ಒಂದು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ನಡ್ಸ್ಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ಕೊಡಬಾರ್ದಿತ್ತು. ತಪ್ಪಿರೋದು ಗೌರ್ಮೆಂಟ್ ಅವ್ರದ್ದು. ಓಕೆನಾ? ಸೊ ಇಲ್ಲಿ ಯಾವುದೇ ಥರನೂ ಕೂಡ ಅವ್ರಿಗೆ ಇಷ್ಟ ಬಂದಂಗೆ ಚೇಂಜ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿ ತುಂಬ ತೊಂದರೆ ಆಗುತ್ತೆ. ಯಾರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ತೊಂದರೆ ಆಗುವಂಥದ್ದು ಬಡವರು ಯಾರು ಇರ್ತಾರೆ. ಈ ಒಂದು BPL ಕಾರ್ಡ್ನ ರೇಷನ್ಗಳನ್ನ ಅದ್ರಲ್ಲಿ ಬರುವಂಥ ಪ್ರತಿ ತಿಂಗಳು BPL ಕಾರ್ಡಿಂದ ಬರುವಂಥ ರೇಷನ್ನ ನಂಬ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥ ಒಂದಷ್ಟು ಜನಸಾಮಾನ್ಯರು ಯಾರ್ಯಾರು ಇರ್ತಾರೆ, ಸೊ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಇದೆಲ್ಲ ಮಾಡ್ತಿರೋದು ನನ್ನ ಅನಿಸಿಕೆ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಏನೇನು ಅಮೌಂಟ್ 2,000 ರೂಪಾಯಿ ಅಮೌಂಟ್ ಹೋಗ್ತದೆ. ಸೊ ಆ ಒಂದು ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಈ ಥರ ಕ್ಯಾನ್ಸಲ್ ಮಾಡಿದಾಗ ಇಷ್ಟು ದಿನ ಯಾರಿಗೂ ಹೋಗ್ತಿತ್ತು, ಸೊ ಅಂಥವ್ರಿಗೆ ಎಲಿಜಿಬಿಲಿಟಿ ಇಲ್ಲಪ್ಪ ನಿಮ್ಮದು BPL ಕಾರ್ಡ್ನ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ, ಸೊ ಅಂಥವ್ರದ್ದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಕೂಡ ನಿಲ್ಲಿಸುವಂಥ ಐಡಿಯಾ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಓಕೆನಾ? ಸೊ ಇನ್ನು ಕಾದು ನೋಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಗೊತ್ತಾಗುತ್ತೆ. ಅದಕ್ಕಂತೂ ಈಗ BPL ಕಾರ್ಡ್ ಕ್ಯಾನ್ಸಲ್ ಆಗೋದಾಗಿರ್ಬೋದು, ಈ ತುಂಬಾ ಜಾಸ್ತಿ ನಡೀತಿರೋವಂಥದ್ದು. ದಿನಕ್ಕೆ ಒಬ್ಬೊಬ್ಬರದು ಕೂಡ ಅದು ಬೆಳಕಿಗೆ ಬರ್ತಿದೆ. ಎಲಿಜಿಬಿಲಿಟಿ ಇದ್ರೂ ಕೂಡ BPL ಕಾರ್ಡ್ನ ಪಡೆಯೋದಕ್ಕೆ, ಸೊ ಅವ್ರಿಗೆ BPL ಕಾರ್ಡ್ ಸಿಗ್ತಿಲ್ಲ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಇದು ವಿಷಯ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡುವಂಥ ಅಥವಾ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್. ಸಿ ಯು. ಬೈ.